ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವೀರೇಶ್ ಗೌಡ. ಇಂದು ಬಳ್ಳಾರಿ ಜಿಲ್ಲೆಯಲ್ಲಿ KS ಅಭ್ಯರ್ಥಿಗಳಿಗೆ ಉಚಿತ ತರಬೇತಿ ನೀಡಲು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಂದರೆ ಇಲ್ಲಿ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟವರು ಮಾತ್ರ ಅಪ್ಲೈ ಮಾಡಬೇಕಾಗಿರ್ತದೆ. ಅಂದರೆ ಇಲ್ಲಿ 125 ವಿದ್ಯಾರ್ಥಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದರಿಂದ ಯಾರಾದರೂ ಡಿಗ್ರಿ ಮುಗಿಸಿದ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಅದು ನಾನು ಈಗ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತವೆ, ನೀವು ಬೇಗ ನೋಡ್ಕೊಳ್ಬೋದು. ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಈ ಕೆಳಗಡೆ ಬಳ್ಳಾರಿ NIC ಅಂತೇಳಿ ಸರ್ಚ್ ಮಾಡ್ಕೊಳ್ಬೇಕು. ಸರ್ಚ್ ಮಾಡ್ಕೊಂಡ ನಂತರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ನಾನು ಇಲ್ಲಿಗ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಬಳ್ಳಾರಿ ಸ್ಪೇಸ್ NIC ಅಂತೇಳಿ ಸರ್ಚ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ನಂತರ ಒಂದು ಇಲ್ಲಿ ಬಳ್ಳಾರಿ ಡಿಸ್ಟಿಕ್ ಅಂತೇಳಿ ಓಪನ್ ಆಗುತ್ತೆ. ಆ ಬಳ್ಳಾರಿ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಫಾರಮ್ ಲಿಂಕನ್ನು ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ ದ ಫ್ರೀ ಫುಲ್ ಟೈಮ್ ಕೋಚಿಂಗ್ ಫಾರ್ KS FDS DA ಅಟ್ ಬಳ್ಳಾರಿ ಡಿಸ್ಟಿಕ್ 2024-25 ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಒಂದು ಅನೌನ್ಸ್ಮೆಂಟ್ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ಅಪ್ಲಿಕೇಶನ್ ಫಾರ್ ದ ಕೋಚಿಂಗ್ ಫಾರ್ KS FDS DA ಅಂತ ತೋರಿಸುತ್ತೆ. ಅದರ ಡಿಸ್ಕ್ರಿಪ್ಷನ್ ಏನು ಅಂದರೆ ಅಪ್ಲಿಕೇಶನನ್ನು ಬಳ್ಳಾರಿ ಜಿಲ್ಲೆಯವರಿಗೆ ಮಾತ್ರ ಅಪ್ಲಿಕೇಶನ್ ಹಾಕಲು ಅನುಕೂಲವಾಗಿರುತ್ತೆ. ಇಲ್ಲಿ ಕ್ಲಿಕ್ ಟು ಅಪ್ಲೈ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೈ ಮಾಡ್ಕೊಳ್ಬೋದು. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದಂದ್ರೆ 19/8/2024 ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಕೊನೆ ದಿನಾಂಕ ಅಂದರೆ 29/8/2024 ಲಾಸ್ಟ್ ಡೇಟ್ ಆಗುತ್ತೆ. ಇದಕ್ಕೆ ಅಪ್ಲಿಕೇಶನ್ ಹಾಕಲು ಯಾವುದೇ ರೀತಿಯ ಅಮೌಂಟ್ ಕೂಡ ಇರೋದಿಲ್ಲ. ಇಲ್ಲಿ ಅಪ್ಲೈ ಮಾಡಲು ಬ್ಲೂ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದ ನಂತರ ಒಂದು ಜಿಲ್ಲಾ ಆಡಳಿತ ಬಳ್ಳಾರಿ ಅವರ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಕೇಳುತ್ತೆ, ಕೆಲವೊಂದು ಆಪ್ಷನ್ಗಳು ತೋರಿಸುತ್ತೆ. ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ ಬೈ ಬ್ಯಾಚುಲರ್ ಡಿಗ್ರಿ ಆ್ಯಸ್ ಇನ್ 1 ಆಗಸ್ಟ್ 2024 ಅಂತ ಕೇಳುತ್ತೆ. ಅಂದರೆ ಯಾವುದೇ ಪದವಿ ಪಡೆದಂಥ ಅಭ್ಯರ್ಥಿ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಅವನು 21 ವರ್ಷ ಮತ್ತು 35 ವರ್ಷಗಳೊಳಗಿರೋ ಅಭ್ಯರ್ಥಿ ಆಗಿರಬೇಕು. ಈಗ ಇಲ್ಲಿ ನಾವು ಅಪ್ಲೈ ಮಾಡೋದನ್ನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ನೇಮ್ ಆಫ್ ದ ಡಿಸ್ಟಿಕ್ ಅಂದರೆ ಬಳ್ಳಾರಿ ಮ್ಯಾಂಡೇಟರಿ ಆಗಿ ಬಳ್ಳಾರಿ ಸೆಲೆಕ್ಟ್ ಮಾಡಿರ್ತಾರೆ. ಅಂದರೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟವ್ರು ಮಾತ್ರ ಅಪ್ಲೈ ಮಾಡಬೇಕು. ನಂತರ ಕೆಳಗಡೆ ಪೋಸ್ಟ್ ಅಪ್ಲೈಡ್ ಫಾರ್ ಅಂತ ಕೇಳುತ್ತೆ. ಒಂದು ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೇಮ್ ಆಫ್ ದಿ ಅಪ್ಲಿಕ್ಯಾಂಟ್ ಅಂತ ಕೇಳುತ್ತೆ. ಅಂದರೆ ನಿಮ್ಮ ನೇಮ್ ಯಾವ ಥರ ಇದೆಯೋ SLCಯಲ್ಲಿ ಅದೇ ಥರ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನಾನು ನೇಮನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ನೀವು ಕೂಡ ಅದು ನೇಮ್ ಎಂಟ್ರಿ ಮಾಡ್ಬೇಕಾದ್ರೆ ಎಲ್ಲ ಕ್ಯಾಪಿಟಲ್ ಲೆಟರ್ಸಲ್ಲೇ ಇರೋ ಹಾಗೆ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಆದ ನಂತರ ಕೆಳಗಡೆ ಫಾದರ್ ಅಥವಾ ಮದರ್ ಅಥವಾ ಹಸ್ಬೆಂಡ್ ಅಥವಾ ಗಾರ್ಡಿಯನ್ ನೇಮ್ ಅಂತ ಕೇಳ್ತದೆ. ಅಂದರೆ ನಿಮ್ಮಲ್ಲಿ ಯಾರಾದರೂ ಒಬ್ಬರದ್ದು ಹೆಸರು ಹಾಕಬೇಕಾಗತ್ತೆ. ಇಲ್ಲಿ ನಾನು ನಮ್ಮ ತಂದೆಯವರ ಹೆಸರನ್ನು ಹಾಕ್ತಾಯಿದ್ದೀನಿ. ನೀವು ತಾಯಿದಾದ್ರೂ ಆಗ್ಬೋದು, ತಂದೆದಾದ್ರೂ ಆಗ್ಬೋದು, ಅಥವಾ ಕೆಲವೊಬ್ಬರು ಗಂಡ ಇರ್ತಾರೆ, ಅವರು ಗಂಡ ಬೇಕಾದ್ರೂ ಹೆಸರು ಹಾಕ್ಬೋದು. ನಾನು ತಂದೆಯವರ ಹೆಸರು ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ ಕೇಳುತ್ತೆ ಜೆಂಡರ್ ಕೇಳುತ್ತೆ, ಮೇಲ್ ಆರ್ ಫೀಮೇಲ್ ಅಂತ ಕೇಳುತ್ತೆ. ನಿಮ್ಮದು ಯಾವುದು ಬರ್ತು ಅದು ಹಾಕ್ಕೊಳ್ಳಿ. ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ, ನೀವು ಹುಟ್ಟಿದ ದಿನಾಂಕ ಅಂದರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಹುಟ್ಟಿದ ದಿನಾಂಕ ಡೇಟ್ ಇರುತ್ತೋ ಅದೇ ಡೇಟನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಅಂದರೆ ಇದು ಎಲ್ಲರೂ ಅಪ್ಲೈ ಮಾಡೋಕ್ಕೆ ಬರೋಲ್ಲ, ಕೇವಲ ಬಳ್ಳಾರಿ ಜಿಲ್ಲೆ ಸಂಬಂಧಪಟ್ಟವ್ರು ಮಾತ್ರ. ಅದರಲ್ಲಿ ಸಂಡೂರು, ಕೂಡ್ಲಿಗಿ, ಸಿರುಗುಪ್ಪ, ಕಂಪ್ಲಿ, ಬಳ್ಳಾರಿ ಈ 5 ತಾಲೂಕಿಗೆ ಸಂಬಂಧಪಟ್ಟವ್ರು ಮಾತ್ರ ಅಪ್ಲೈ ಮಾಡಬೇಕಾಗಿರುತ್ತೆ. ಆದರೆ ಇದರಲ್ಲಿ ಎಕ್ಸಾಮ್ ನಡೆಸ್ತಾರೆ, ಒಂದು ಎಂಟ್ರೆನ್ಸ್ ಎಕ್ಸಾಮ್. ಅದರಲ್ಲಿ ಯಾರು ಎಷ್ಟು ಸ್ಕೋರ್ ತೆಗೆದಿರ್ತಾರೋ ಅವ್ರಿಗೆ ಮಾತ್ರ ಎಲಿಜಿಬಲ್ ಇರುತ್ತೆ. ಅದು ಎಕ್ಸಾಮ್ ಸೆಂಟರ್ ಕೂಡ ಅವರೇ ಕೊಟ್ಟಿರ್ತಾರೆ ಎಲ್ಲಿ ಅಂತೇಳಿ. ಅದನ್ನು ಯಾವ ಥರ ಅಂತೇಳಿ ಮುಂದೆ ತೋರಿಸ್ತಾ ಇದ್ದೀನಿ. ಈಗ ನಂತರ ಮೊಬೈಲ್ ನಂಬರ್ ಕೇಳುತ್ತೆ. ಆ ಮೊಬೈಲ್ ನಂಬರ್ ಕೂಡ ನೀವು ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು. ಆ ಮೊಬೈಲ್ ನಂಬರಿಗೆ ಒಂದು ಮೆಸೇಜ್ ಬರುತ್ತೆ, ನೀವು ಯಾವತ್ತು ಎಕ್ಸಾಮ್ ಅಂತೇಳಿ ಎಲ್ಲ ತೋರಿಸ್ತಾರೆ ಆಗಲೇ. ಆ ಪ್ರತಿಯೊಂದು ಈ ವೆಬ್ಸೈಟ್ನಲ್ಲೇ ಅಪ್ಲೋಡ್ ಮಾಡ್ತಾರೆ. ಆವಾಗ ಈ ವೆಬ್ಸೈಟ್ನ ವಿಸಿಟ್ ಮಾಡ್ತಾ ಇರಬೇಕು. ಮೊಬೈಲ್ ನಂಬರ್ ಆದ ನಂತರ ಇಮೇಲ್ ID ಕೇಳುತ್ತೆ. ನಿಮ್ಮ ಇಮೇಲ್ ಐಡಿನ ಕೂಡ ನೀವು ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು. ಎಂಟ್ರಿ ಆದ ನಂತರ ನಿಮ್ಮ ಅಡ್ರೆಸ್ ಕೇಳುತ್ತೆ, ಪರ್ಮನೆಂಟ್ ಅಡ್ರೆಸ್ ಕೂಡ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇದೆಯೋ ಪಿನ್ ಕೋಡು ಇದೆಲ್ಲ ಅಡ್ರೆಸ್ನ ಎಂಟ್ರಿ ಮಾಡ್ಕೊಳ್ಳಿ. ಅಡ್ರೆಸ್ ಎಂಟ್ರಿ ಆದ ನಂತರ ಕೆಳಗಡೆ ಸೆಲೆಕ್ಟ್ ಎಕ್ಸಾಮಿನೇಷನ್ ಸೆಂಟರ್ ಅಂತ ಕೇಳುತ್ತೆ. ಅಂದರೆ ನೀವು ಎಲ್ಲಿ ಎಕ್ಸಾಮನ್ನು ಬರೆಯಲು ಇಷ್ಟಪಡ್ತೀರ ಅಂತೇಳಿ ಕೇಳುತ್ತೆ. ಅಂದರೆ ಇಲ್ಲಿ ಸರಳಾದೇವಿ ಕಾಲೇಜ್ ಕೊಟ್ಟಿದ್ದಾರೆ ಬಳ್ಳಾರಿಲಿ,
ಇನ್ನೊಂದು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕೊಟ್ಟಿದ್ದಾರೆ ಸಿರುಗುಪ್ಪ, ಕುರುಗೋಡಲ್ಲಿ ಕೂಡ ಫಸ್ಟ್ ಗ್ರೇಡ್ ಕಾಲೇಜ್ ಕೊಟ್ಟಿದ್ದಾರೆ, ಸಂಡೂರು ಕೂಡ ಫಸ್ಟ್ ಗ್ರೇಡ್ ಕಾಲೇಜ್ ಅಂದರೆ ಡಿಗ್ರಿ ಕಾಲೇಜ್ ಕೊಟ್ಟಿದ್ದಾರೆ, ಕಂಪ್ಲಿಯಲ್ಲಿ ಮಾತ್ರ ಪಾಲಿಟೆಕ್ನಿಕ್ ಕಾಲೇಜ್ ಕೊಟ್ಟಿದ್ದಾರೆ. ನಿಮಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜನ್ನು ಎಕ್ಸಾಮ್ ಸೆಂಟ್ರಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಟರ್ ಯುವರ್ ಬ್ಯಾಚುಲರ್ಸ್ ಆಫ್ ಡಿಗ್ರಿ ಅಂತ ಕೇಳುತ್ತೆ. ಅಂದರೆ ನೀವು ಯಾವ ಡಿಗ್ರಿ ಮಾಡಿದರೆ, BA ಮಾಡಿದರೆ ಬ್ಯಾಚುಲರ್ಸ್ ಆಫ್ ಡಿಗ್ರಿ, BCom ಮಾಡಿದರೆ ಬ್ಯಾಚುಲರ್ ಆಫ್ ಕಾಮರ್ಸ್, ಸೈನ್ಸ್ ಮಾಡಿದರೆ ಬ್ಯಾಚುಲರ್ ಆಫ್ ಸೈನ್ಸ್ ಅಂಥೇಳಿ ಟೈಪ್ ಮಾಡ್ಕೊಳ್ಳಿ. ನಂತರ ಇಯರ್ ಆಫ್ ಪಾಸ್ ಅಂದರೆ ನೀವು ಡಿಗ್ರಿನ ಯಾವ ವರ್ಷ ಪಾಸ್ ಮಾಡಿದ್ರು ಅಂತ ಕೇಳುತ್ತೆ. ಅಲ್ಲಿ ನೀವು 2020 ಆಗಿರ್ಬೋದು, 2021 ಇರ್ಬೋದು, 2022, 2023 ಯಾವ ಇಯರ್ ಇರುತ್ತೋ ಆ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಕಾಲೇಜ್ ನೇಮ್ ಆರ್ ಯೂನಿವರ್ಸಿಟಿ ನೇಮ್ ಅಂತ ಕೇಳ್ತಾ ಇದೆ. ನೀವು ಯಾವ ಕಾಲೇಜಲ್ಲಿ ಓದಿರ್ತೀರೋ ಅಥವಾ ಯಾವ ಯೂನಿವರ್ಸಿಟಿ ಅಂಡರಲ್ಲಿ ಬರುತ್ತೆ ನಿಮ್ಮ ಕಾಲೇಜು ಅದನ್ನು ಎಂಟ್ರಿ ಮಾಡ್ಕೊಳ್ಬೇಕು. ಅಂದರೆ ಇಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಒಂದು ಆಪ್ಷನ್ ಹೇಳುತ್ತೆ, ಯಾವುದೇ ಡಾಟ್ ಕಾಮ ಸ್ಲ್ಯಾಶ್ ಬಾರ್ ಯಾವುದೇ ಒಂದು ಚಿಹ್ನೆಗಳು ಕೂಡ ಬಳಸಂಗಿಲ್ಲ ಅಂತ ಹೇಳುತ್ತೆ. ಸರಿಯಾಗಿ ನೋಡ್ಕೊಂಡು ಟೈಪ್ ಮಾಡ್ಕೊಳ್ಳಿ. ನಂತರ ಎಲ್ಲ ಆದ ನಂತರ ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ ನೀವು ಏನೇನು ಅಪ್ಲೈ ಮಾಡಿದ್ರಿ ಅಂತೇಳಿ. ಮಾಡಿಕೊಂಡು ಐ ಅಗ್ರಿ ಅಂತೇಳಿ ಕಾಣಿಸುತ್ತೆ ಡಿಕ್ಲರೇಷನ್, ಅದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಕ್ಯಾಪ್ಚಾ ಕಾಣಿಸುತ್ತೆ. ಆ ಕ್ಯಾಪ್ಚಾನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನೀವು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡಿದಾಗುತ್ತೆ. ಇಲ್ಲಿ ನಾನು ಕ್ಯಾಪ್ಚಾ ಕೂಡ ಎಂಟ್ರಿ ಮಾಡ್ತಾಯಿದ್ದೀನಿ. ಅಲ್ಲಿ ಏನು ಕಾಣಿಸುತ್ತೋ ಅದೇ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಆದ ನಂತರ ಕೆಳಗಡೆ ಕಾಣಿಸ್ತಕ್ಕಂಥ ಗ್ರೀನ್ ಬಟನ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಒಂದು ಸ್ವಲ್ಪ ಲೋಡಿಂಗ್ ಆಯಿತು. ಈಗ ನಾವು ಅಪ್ಲೈ ಮಾಡಿರ್ತಕ್ಕಂಥ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಮೇಲ್ಗಡೆ ತೋರಿಸುತ್ತೆ, ನೋಡ್ಕೊಳ್ರಿ. ನೇಮು, ಡೇಟ್ ಆಫ್ ಬರ್ತು, ಫಾದರ್ ನೇಮು, ಅಡ್ರೆಸ್ಸು, ಮೊಬೈಲ್ ನಂಬರು, ಇಮೇಲ್ ID ಮತ್ತು ಎಕ್ಸಾಮ್ ಸೆಂಟ್ರು ಒಂದು ಬರೀ ಚೆಕ್ ಮಾಡಿಕೊಂಡು ಕರೆಕ್ಟಾಗಿದ್ದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಅಕ್ನಾಲಜ್ಮೆಂಟ್ ಪ್ರಿಂಟ್ ಆಗುತ್ತೆ, ಅಂದರೆ ಒಂದು ಅಪ್ಲಿಕೇಶನ್ ಫಾರಮು ಪ್ರಿಂಟ್ ಆಗುತ್ತೆ. ನೋಡ್ಕೊಳ್ಳಿ, ಅಲ್ಲಿ ಪಕ್ಕದಲ್ಲಿ ಎಕ್ಸ್ಪೋರ್ಟ್ ಟು PDF ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು PDF ಫಾರ್ಮೆಟಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ. ಇಷ್ಟು ಅಪ್ಲಿಕೇಶನ್ ಹಾಕುವ ವಿಧಾನ. ಈ ಅಪ್ಲಿಕೇಶನ್ ಲಿಂಕ್ ಕೂಡ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ, ಚೆಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ಇನ್ನೂ ನಮ್ಮ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.